ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ. ಇವತ್ತು ಪೆಂಡಲಮ್ ಡಾಸಿಂಗ್ ಬಗ್ಗೆ ಮಾತಾಡೋಣ. ನೋಡಿ, ನನ್ನ ಹತ್ರ ಎರಡಿದೆ. ಒಂದು ಮೆಟಲ್ದು, ಇನ್ನೊಂದು 7 ಚಕ್ರದು. ಈ ಥರ ಕ್ರಿಸ್ಟಲ್ಸ್ ಎಲ್ಲ ಬರುತ್ತೆ, ಈ ಥರ ಮೆಟಲಲ್ಲೂ ಬರುತ್ತೆ. ಇದೊಂದು ಅಂದಾಜು ಒಂದು 7 ಇಂಚಸ್ ಇರಬೇಕು ಅಂತಾರೆ. 7 ಇಂಚಸ್ಸಿಂದ 9 ಇಂಚಸ್ವರೆಗೂ ಇರಬೇಕು ಅಂತ ಅಂತಾರೆ. ನೆಕ್ಸ್ಟ್ ಇದರ ಮಹತ್ವ ಏನು ಅಂದರೆ, ಈಗ ನಮಗೇನಾದರೂ ಕ್ವಶನ್ಸ್ ಇದ್ರೂ, ಕ್ವಶನ್ಸ್ ಕೇಳಿದ್ರೆ ಕ್ವಶನ್ಗೆ ಆನ್ಸರ್ ಎಸ್ ಆರ್ ನೋ. ಈ ಥರ ಆಂಟಿ ಕ್ಲಾಕ್ ವೈಸ್ ತಿರುಗಿದ್ರೆಗನ ಆಂಟಿ ಕ್ಲಾಕ್ ವೈಸ್ ತಿರುಗಿದ್ರೆಗನ ನೋ, ಕ್ಲಾಕ್ ವೈಸ್ ತಿರುಗಿದ್ರೆ ಎಸ್, ಈ ಥರ ಕ್ಲಾಕ್ ವೈಸ್ ತಿರುಗಿದ್ರೆ ಎಸ್. ಈ ಥರ ಇದರಲ್ಲಿ ನೋಡಬಹುದು. ಇದನ್ನು ಪ್ರೋಗ್ರಾಮ್ ಮಾಡಬೇಕು. ಗ್ಯಾಲಕ್ಸಿಯಿಂದ ಬರುವ ಶಕ್ತಿಯನ್ನು, ಯೂನಿವರ್ಸಿಂದ ಬರೋ ಶಕ್ತಿಯನ್ನು ನಾವು ಪ್ರೋಗ್ರಾಮ್ ಮಾಡಬೇಕು. ಫಸ್ಟ್ ಪ್ರೋಗ್ರಾಮ್ ಮಾಡಿ ಆಮೇಲೆ ನಾವು ಯೂಸ್ ಮಾಡಬೇಕು. ಅದಕ್ಕೆ ಅಫರ್ಮೇಷನ್ಸ್ ಇರುತ್ತೆ, ಪ್ರೋಗ್ರಾಮ್ ಮಾಡಿ. ನೆಕ್ಸ್ಟು ನಮ್ಮ ಮನೆಯಲ್ಲಿ ಏನಾದರೂ ದುಷ್ಟಶಕ್ತಿ ಇದೆಯೋ, ಇಲ್ಲ ನಮ್ಮ ಹಾರ ಕ್ಲೆನ್ಸಿಂಗ್ ಇಲ್ವೋ, ಚಕ್ರ ಇನ್ಬ್ಯಾಲೆನ್ಸ್ ಇದೆಯೋ, ಯಾವುದಾದ್ರೂ ಒಂದು ಚಕ್ರ ಏನಾದರೂ ಇನ್ಬ್ಯಾಲೆನ್ಸ್ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಹೀಲ್ ಮಾಡೋದಕ್ಕೆ ಮತ್ತು ಕಳೆದೋಗಿರೋ ವಸ್ತುನ ಕಂಡುಹಿಡಿಯೋದಕ್ಕೆ ಈ ಥರ ಹಲವಾರು. ಮತ್ತು ಹುಡುಗ ಹುಡುಗಿ ನೋಡ್ತಾ ಇರ್ತಾರೆ ಮದುವೆಗೆ, ಅದು ಆಗುತ್ತೋ ಆಗಲ್ವೋ, ಇಲ್ಲ ಹುಡುಗ ಚೆನ್ನಾಗಿದ್ದಾನೋ ಇಲ್ವೋ, ಹುಡುಗಿ ಓಕೆನಾ ಅನ್ನೋದನ್ನು ನೋಡಬಹುದು. ಪ್ರತಿಯೊಂದಕ್ಕೂ ಈಸಿ ಮೆಥಡಾಗಿ, ಇದಕ್ಕೇನು ದೀಕ್ಷೆ ಬೇಕಾಗಿಲ್ಲ, ಏನೂ ಇಲ್ಲ. ಆದರೆ ಕಲಿಯೋದಕ್ಕೆ ಒಂದು ಗುರುವಿನ ಮೂಲಕ ಬೇಕು. ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು, ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಬಹುದು, ಏನಿದಿಲ್ಲ. ನೆಕ್ಸ್ಟು ಇದರಲ್ಲಿ ನಾವು ಬೇರೆ ನಮ್ಮ ಮನೇಲಿ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೂ, ನಮ್ಮ ಮೇಲೆ ಮಾಡಿದ್ರೂ ಅದನ್ನು ಇದರಲ್ಲಿ ಕ್ಲೆನ್ಸ್ ಮಾಡಬಹುದು, ಹೀಲಿಂಗ್ ಮಾಡ್ಕೋಬಹುದು ಅದ್ಭುತವಾಗಿ. ಬೇಗ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳೋರು ಇದರಲ್ಲಿ ಬೇಗ ಹೀಲಿಂಗೂ ಆಗುತ್ತೆ. ಇನ್ನೊಂದು ರಿಸಲ್ಟು ಬೇಗ ಸಿಗುತ್ತೆ. ನಿಮ್ಗೇನಾದರೂ ಕಲಿಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ರೆಗನ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕಲಿಸ್ಕೊಡ್ತೀನಿ. ಪ್ರೊಫೆಷ್ನಲಾಗಿ ಕಲಿಸ್ಕೊಡ್ತೀನಿ. ನೀವು ಕಲಿತು ನೀವು ಹೀಲ್ ಮಾಡಿ ಇನ್ನೊಬ್ರಿಗೂ ಕಲಿಸ್ಬಹುದು. ನೀವು ಅಷ್ಟರ ಮಟ್ಟಿಗೆ ನಾವು ಹೇಳ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆಗನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.